ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಯಾವುದಾದರೂ ಸಾಧನೆ ಮಾಡಲು ಮನಃಶಕ್ತಿ ಬಹಳ ಮುಖ್ಯವಾದದ್ದು. ಮನಸ್ಸಿದ್ದರೆ ಮಾರ್ಗ ಎಂಬ ಮಾತು ನಮ್ಮ ಜೀವನದ ಸತ್ಯವನ್ನು ಸಾಬೀತುಪಡಿಸುತ್ತದೆ. ನಮ್ಮ ಮನಸ್ಸು ಏನಾದರೂ ಸಾಧಿಸಲು ನಿಶ್ಚಯ ಮಾಡಿದರೆ ಯಾವುದೇ ಅಡಚಣೆಗಳನ್ನು ತಾಳ್ಮೆಯಿಂದ ಎದುರಿಸಬಹುದು ಮತ್ತು ಗುರಿಯನ್ನೂ ಸಾಧಿಸಬಹುದು. ಇಂದಿನ ದಶಕಗಳಲ್ಲಿ ನಾವು ದೊಡ್ಡ ಸಾಧಕರ ಜೀವನ ಕಥೆಯನ್ನು ಕೇಳಿದ್ದೇವೆ. ಮಹಾತ್ಮ ಗಾಂಧೀಜಿ, ಸ್ವಾಮಿ ವಿವೇಕಾನಂದರು ಮತ್ತು APJ ಅಬ್ದುಲ್ ಕಲಾಂ ಅವರಂತಹ ಮಹಾನುಭಾವರು ತಮಗೆ ಬಂದ ತೊಂದರೆಗಳನ್ನು ಬೆದರದೆ ತಮ್ಮ ಗುರಿಯನ್ನು ಮುಟ್ಟಿದ್ದಾರೆ. ಅವರಲ್ಲಿ ಮನೋಬಲವು ಮಾತ್ರವಲ್ಲ, ಪ್ರಯತ್ನ, ಶ್ರಮ, ಕಠಿಣ ಪರಿಶ್ರಮವೂ ಮುಖ್ಯ ಪಾತ್ರ ವಹಿಸಿವೆ. ನಿಮ್ಮ ಮನಸ್ಸು ನಿಮ್ಮ ಮಾರ್ಗವನ್ನು ನಿರ್ಧರಿಸುತ್ತದೆ ಎಂಬ ಹೇಳಿಕೆಯಂತೆ ಏನಾದರೂ ದೊಡ್ಡ ಗುರಿ ಹೊಂದಿದ್ದಾಗ ಅದಕ್ಕೆ ತಕ್ಕಂತೆ ಮನಸ್ಸನ್ನು ಶಕ್ತಿ ತುಂಬಿಸಿ, ಮನಸ್ಸಿನ ದೃಢತೆ, ಆತ್ಮವಿಶ್ವಾಸ ಮತ್ತು ನಿರಂತರ ಶ್ರಮದ ಮೂಲಕ ಆ ಗುರಿಯನ್ನು ಸಾಧಿಸಬಹುದು. ನಾವು ಶ್ರಮ ಮತ್ತು ಧೈರ್ಯದಿಂದ ಮುಂದುವರಿದಾಗ ಸನ್ನಿವೇಶಗಳು ನಮ್ಮ ಪರಿಯಾಗಿ ಬದಲಾಗುತ್ತವೆ. ಹೀಗಾಗಿ ಯಾವುದೇ ಗುರಿ ಸಾಧಿಸಲು ಮೊದಲು ಮನಸ್ಸನ್ನು ಸಜ್ಜು ಮಾಡಿಕೊಳ್ಳಿ. ಅದು ಸಜ್ಜಾದರೆ ಮಾರ್ಗಗಳು ಸ್ವತಃ ನಿಮ್ಮ ಮುಂದೆ ಬಾಗುತ್ತವೆ. ಮನಸ್ಸಿದ್ದರೆ ಮಾರ್ಗ ಎಂಬ ಚಿಕ್ಕ ಮಾತಿನಲ್ಲಿ ಬದುಕಿನ ದೊಡ್ಡ ಸತ್ಯ ಅಡಗಿದೆ.